ಗುರುದೇವ, ನಮೋ ನಮಃ. ಕೀರ್ತಿವಂತನಾಗು. ಕುಳಿತುಕೋ ರಾಮಚಂದ್ರ. ನೀನೀಗ ಸೂಕ್ತ ನಿರ್ಧಾರವನ್ನೇ ತೆಗೆದುಕೊಂಡಿರುವೆ. ಭರತನ ವಿಷಯದಲ್ಲಿ ಯಾವುದೇ ಸಂದೇಹವಿದ್ದರೂ ಅದನ್ನು ಈಗಲೇ ಪರಿಹರಿಸಿಕೊಳ್ಳುವುದು ಉತ್ತಮ. ಆ ಪ್ರಯತ್ನವನ್ನು ನಾನು ಮೊದಲೇ ಮಾಡಿದ್ದೇನೆ ಗುರುದೇವ. ಭರದ್ವಾಜರ ಆಶ್ರಮದಲ್ಲಿ ನಾವು ತಂಗಿದ್ದಾಗ ಹನುಮಂತನಿಂದ ಭರತನಿಗೆ ನಾನು ಒಂದು ಸಂದೇಶವನ್ನು ಕಳಿಸಿದ್ದೆ. ಸೂಕ್ಷ್ಮವಾಗಿ ಅವನ ಭಾವನೆ ಏನಿರಬಹುದೆಂದು ತಿಳಿದುಕೊಂಡು ಬರುವಂತೆಯೂ ಹೇಳಿದ್ದೆ. ಅಂದರೆ ಭರತನಲ್ಲಿ ರಾಜ್ಯಾಧಿಕಾರದ ಲೋಭ ಇರಬಹುದೆಂದು ನಿನಗೆ ಸಂದೇಹವಿತ್ತೆ? ಅದು ಸಹಜವಲ್ಲವೇ ಗುರುದೇವ? 14 ವರ್ಷಗಳ ಕಾಲ ಆಳಿದ ಮೇಲೆ ಅಧಿಕಾರ ಲೋಭ ಎಂಥವರನ್ನಾದರೂ ಸೆಳೆಯುತ್ತದಲ್ಲವೇ? ಭರತನಲ್ಲೂ ಅಂತಹ ಭಾವನೆ ಇದ್ದರೆ ಆಶ್ಚರ್ಯಪಡುವುದೇನಿದೆ? ಹನುಮಂತನಿಗೆ ಭರತನಲ್ಲಿ ಅಂತಹ ಭಾವನೆಗಳೇನಾದರೂ ಕಂಡು ಬಂತೇನೋ? ಕಿಂಚಿತ್ತು ಅಂತಹ ಭಾವನೆ ಕಂಡು ಬರಲಿಲ್ಲವೆಂದು ಹನುಮಂತನೇ ನನಗೆ ಹೇಳಿದ್ದ. ಸೂಕ್ಷ್ಮಜ್ಞನಾದ ಹನುಮಂತನ ಮಾತನ್ನು ನಂಬದೇ ಇರಲು ಯಾವ ಕಾರಣವೂ ಇಲ್ಲ. ರಾಮಚಂದ್ರ, ಒಂದು ವೇಳೆ ಭರತನಲ್ಲಿ ಅಂತಹ ಭಾವನೆ ಕಂಡು ಬಂದಿದ್ದರೆ? ನಿರ್ಯೋಚನೆಯಿಂದ ಭರತನಿಗೆ ರಾಜ್ಯಾಧಿಕಾರವನ್ನು ಒಪ್ಪಿಸಿ ಸಂತೋಷದಿಂದ ತಾಪಸ ಜೀವನವನ್ನು ನಡೆಸುತ್ತಿದ್ದೆ. ಇಲ್ಲ ರಾಮಚಂದ್ರ, ಭರತನಲ್ಲಿ ಲವಲೇಶವಾದರೂ ಅಂತಹ ಭಾವನೆಗಳನ್ನು ನಾನು ಕಂಡೇ ಇಲ್ಲ. ನಿರ್ಮಲವಾದ ಅವನ ಹೃದಯದಲ್ಲಿ ರಾಮಸ್ಮರಣೆ ಅಲ್ಲದೆ ಬೇರೆ ಏನೂ ಇಲ್ಲ. ಅದು ಈಗ ಖಚಿತವಾಗಿದೆ ಗುರುದೇವ. ತನ್ನ ಮಾತು ವರ್ತನೆಯಿಂದ ಭರತ ಅದನ್ನು ಸ್ಪಷ್ಟವಾಗಿ ನಿರೂಪಿಸಿದ್ದಾನೆ. ನನ್ನಲ್ಲಿ ಆರ್ತನಾಗಿ ಬೇಡಿಕೊಳ್ಳುವ ಭರತನ ಸಂತೋಷಕ್ಕಾದರೂ ನಾನು ಪಟ್ಟಾಭಿಷಿಕ್ತನಾಗಬೇಕೆಂದು ನಿರ್ಧರಿಸಿದ್ದೇನೆ. ಬಹಳ ಸಂತೋಷ ರಾಮಚಂದ್ರ. ನಿನ್ನ ಪಟ್ಟಾಭಿಷೇಕದಿಂದ ಪ್ರಜಾಸಮೂಹವು ಸಂತೋಷಗೊಳ್ಳುತ್ತಾರೆ. ಹತ್ತಿರದ ಶುಭ ಮುಹೂರ್ತದಲ್ಲಿ ನಿನ್ನ ಪಟ್ಟಾಭಿಷೇಕವು ನೆರವೇರಲಿ. ನಿಮ್ಮ ಆಜ್ಞೆಯಂತೆ ನಡೆಯಲು ನಾನು ಸಿದ್ಧನಾಗಿದ್ದೇನೆ ಗುರುದೇವ. ಕೀರ್ತಿವಂತನ ಮಾತೆಯರೇ, ಸೋದರರೇ ಮತ್ತು ಮಿತ್ರ ಬಾಂಧವರೇ, ನನ್ನ ಪ್ರಿಯ ಸೋದರ ಭರತ ನನಗಾಗಿ 14 ವರ್ಷಗಳ ಕಾಲ ರಾಜ್ಯಾಧಿಕಾರವನ್ನು ಕಾಪಾಡಿದ್ದಾನೆ. ಈಗ ಮತ್ತೆ ಆ ಅಧಿಕಾರವನ್ನು ನಾನೇ ವಹಿಸಿಕೊಳ್ಳಬೇಕೆಂದು ಅವನು ನನ್ನಲ್ಲಿ ಪ್ರಾರ್ಥಿಸಿಕೊಳ್ಳುತ್ತಿದ್ದಾನೆ. ಗುರು ಹಿರಿಯರು, ಪ್ರಜೆಗಳು ಭರತನ ಮಾತನ್ನೇ ಅನುಮೋದಿಸುತ್ತಿದ್ದಾರೆ. ನನ್ನ ಸೋದರರು ಸಾಮರ್ಥ್ಯದಲ್ಲಿ ನನಗಿಂತ ಯಾವ ರೀತಿಯಲ್ಲೂ ಕಡಿಮೆ ಇಲ್ಲ ಎಂಬುದು ಎಲ್ಲರಿಗೂ ತಿಳಿದಿರುವ ವಿಷಯವೇ ಆಗಿದೆ. ಆದರೂ ನಾನು ದಶರಥ ಮಹಾರಾಜರ ಜ್ಯೇಷ್ಠ ಪುತ್ರ ಆದುದರಿಂದ ನಾನು ಪಟ್ಟಾಭಿಷಿಕ್ತನಾಗಲು ನಿರ್ಧರಿಸಿದ್ದೇನೆ. ಪ್ರಖ್ಯಾತವಾದ ಮಹಿಮಾನ್ವಿತವಾದ ರಘುಕುಲದ ಕೀರ್ತಿ ಗೌರವಗಳಿಗೆ ಚ್ಯುತಿ ಬಾರದಂತೆ ನಮ್ಮ ಪೂರ್ವಜರ ಅನುಗ್ರಹ ಮತ್ತು ಆಶೀರ್ವಾದದಿಂದ ನಾನು ರಾಜನಾಗಲು ಸಮ್ಮತಿಸಿದ್ದೇನೆ. ಜೈ ಶ್ರೀರಾಮ್, 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 ಜೈ ಶ್ರೀರಾಮ್. ಸೋದರ ರಾಮಚಂದ್ರ, ಮೊದಲು ಈ ನಿನ್ನ ವನವಾಸದ ವೇಷ ಬದಲಾಗಬೇಕು. ವಸ್ತ್ರಾಭರಣಗಳನ್ನು ಧರಿಸಿ ನೀನು ರಥದಲ್ಲಿ ಕುಳಿತು ಅಯೋಧ್ಯೆಗೆ ತೆರಳಬೇಕು. ಅದಕ್ಕಿಂತ ಮೊದಲು ನಿಮ್ಮ ಮತ್ತೆ ಲಕ್ಷ್ಮಣನ ಜಟೆ ಬಿಡಿಸಬೇಕು. ಅಭ್ಯಂಜನ ಸ್ನಾನವಾಗಬೇಕು. ಇಬ್ಬರು ಸಿದ್ಧರಾಗಿ. ಏಕೆ?
ನಾವು ಮಾತ್ರ ವಸ್ತ್ರಭೂಷಣಗಳನ್ನು ಧರಿಸಿ ಅಲಂಕೃತರಾದರೆ ಸಾಕೆ? ನಿನ್ನ ಜಟೆ ಬಿಡಿಸಬಾರದೆ? ನಿನಗೆ ಅಭ್ಯಂಜನ ಸ್ನಾನವಾಗಬಾರದೆ? ನೀನು ವಸ್ತ್ರಭೂಷಣಗಳನ್ನು ಧರಿಸಬಾರದೆ? ನೀನು ಈ ನಂದಿಗ್ರಾಮದಲ್ಲಿ 14 ವರ್ಷಗಳಿಂದ ಇರುವೆ ಅಲ್ಲವೇ? ಹೌದು ಸೋದರ, ನೀವು ಮೂವರು ಸಿದ್ಧರಾಗಲು ನಾನು ಸಹಾಯ ಮಾಡುತ್ತೇನೆ. ನಿಮಗೆ ಸೂಕ್ತ ವಸ್ತ್ರಾಭರಣಗಳನ್ನು ತರಲು ನಾನೀಗಾಗಲೇ ಅಮಾತ್ಯ ಸುಮಂತ್ರರಿಗೆ ಹೇಳಿದ್ದೇನೆ. ಹೌದೇನು? ಒಳ್ಳೆಯ ಕೆಲಸವನ್ನೇ ಮಾಡಿದೆ. ಶ್ರೀರಾಮಚಂದ್ರ, ಈ ದಿನ ನಾನೇ ನಿನ್ನನ್ನು ವಸ್ತ್ರಾಭರಣಗಳಿಂದ ಅಲಂಕರಿಸುತ್ತೇನೆ. ಏನು? ನೀನು ನನ್ನನ್ನು ವಸ್ತ್ರಾಭರಣಗಳಿಂದ ಅಲಂಕರಿಸುತ್ತೀಯಾ? ಹೌದು ಶ್ರೀರಾಮಚಂದ್ರ, 14 ವರ್ಷಗಳ ಕಾಲ ಲಕ್ಷ್ಮಣನು ನಿನ್ನ ಸೇವೆ ಮಾಡಿದನು. ನನಗೆ ಈ ಒಂದು ಸಣ್ಣ ಸೇವೆಯನ್ನು ಮಾಡಲು ಅವಕಾಶ ಮಾಡಿಕೊಡು. ನಿನ್ನ ಪ್ರೀತಿಗೆ ನಾನು ತಲೆಬಾಗುತ್ತೇನೆ. ನನ್ನದು ಒಂದು ಸೇವೆ ಇದೆ. ನಿನ್ನ ಸೇವೆಯೇ? ಹೌದು, ನಿಮ್ಮೆಲ್ಲರಿಗೂ ನಾನು ಅಭ್ಯಂಜನ ಮಾಡಿಸುತ್ತೇನೆ. ಸಹೋದರ, ಎಲ್ಲಾದರೂ ಉಂಟೆ? ಏಕೆ? ನೀವೆಲ್ಲರೂ ನನ್ನನ್ನು ಅಲಂಕರಿಸುವುದಾದರೆ ನಾನೇಕೆ ನಿಮಗೆ ಅಭ್ಯಂಜನ ಮಾಡಿಸಬಾರದು? ಬಾಲ್ಯದಲ್ಲಿ ನಿಮ್ಮೆಲ್ಲರ ಮೈಗೆ ನಾನು ಎಷ್ಟು ಸಲ ತೈಲ ತಿಕ್ಕಿಲ್ಲ? ಆಗಲಿ ರಾಮಚಂದ್ರ, ನೀನು ಈಗ ನಮ್ಮ ತಂದೆಯ ಸ್ಥಾನದಲ್ಲಿರುವುದರಿಂದ ನಿನ್ನ ಆಜ್ಞೆಯನ್ನು ನಾವು ಶಿರಸ ವಹಿಸಲೇಬೇಕು. ಸೋದರಿಯರೇ, ನಮ್ಮೆಲ್ಲರ ಅಕ್ಕನಾದ ಸೀತೆ ಇನ್ನು ಮುಂದೆ ಅಕ್ಕ ಮಾತ್ರವಲ್ಲ. ಅಂದರೆ ಏನು ನಿನ್ನ ಮಾತಿನ ಅರ್ಥ? ಅಕ್ಕನಲ್ಲ ಎಂದರೆ ತಾಯಿಯೇ? ಹೌದು, ತಾಯಿ. ನಮಗೆ ಮಾತ್ರವಲ್ಲ, ಇಡೀ ರಾಜ್ಯಕ್ಕೆ ಮಹಾತಾಯಿ. ಪಟ್ಟಮಹಿಷಿ ಎಂದರೆ ಮಹಾರಾಣಿಯಲ್ಲವೇ? ಮಹಾರಾಣಿ ಎಂದರೆ ಪ್ರಜೆಗಳಿಗೆ ತಾಯಿಯಂತೆ ಅಲ್ಲವೇ? ನಾವೆಲ್ಲರೂ ಅಯೋಧ್ಯೆಯ ಪ್ರಜೆಗಳಾಗಿರುವುದರಿಂದ ನಮಗೂ ತಾಯಿಯಂತೆ. ನಮೋ ಮಾತೆ, ನಮೋ ನಮಃ. ಸಾಕು ಸಾಕು ನಿಮ್ಮ ಹುಡುಗಾಟ. ಈ ನಿಮ್ಮ ಹುಡುಗಾಟವನ್ನು ನೋಡಿದರೆ ಮಿಥಿಲೆಯಲ್ಲಿ ಕಳೆದ ಬಾಲ್ಯದ ದಿನಗಳು ನೆನಪಾಗುತ್ತವೆ. ಹೌದು, ಆ ಸುಂದರವಾದ ಕ್ಷಣಗಳನ್ನು ಮರೆಯಲು ಹೇಗೆ ಸಾಧ್ಯ? ಸೋದರಿಯರೇ, ಹಿಂದಿನ ನೆನಪು ಸಾಕು. ಇನ್ನು ಮುಂದಾಗಬೇಕಾಗಿರುವುದನ್ನು ಯೋಚಿಸಿ. ಅದನ್ನು ನಾವು ಹೇಳುತ್ತೇವೆ. ಇದೇನು ಮಾಡುತ್ತಿರುವಿರಿ? ರಾಮನು ಅಯೋಧ್ಯೆಗೆ ಹಿಂದಿರುಗಲು ಹೊರಟಿರುವಾಗ ನನ್ನ ಸೊಸೆಯು ಸಿದ್ಧಳಾಗಬೇಕಲ್ಲವೇ? ಸಿದ್ಧವಾಗಲೇಬೇಕು. ನಾವು ಇದೇ ತಾನೇ ಸೀತೆಯನ್ನು ನಾಳಿನ ಮಹಾರಾಣಿ ಎಂದು ಹಾಸ್ಯ ಮಾಡುತ್ತಿದ್ದೆವು. ಅತ್ತೆಯವರೇ, ನಾವು ಈಗಲೇ ಸೀತೆಯನ್ನು ಅಲಂಕರಿಸಿ ಸಿದ್ಧಗೊಳಿಸುತ್ತೇವೆ. ನಮ್ಮ ಸೀತೆ ಈಗಲೇ ಮಹಾರಾಣಿಯಂತೆ ಕಾಣಬೇಕು. ಸೀತೆಯ ಅಲಂಕಾರವನ್ನು ನೋಡಬೇಕೆಂದು ನಮಗೂ ಆಸೆಯಾಗುತ್ತಿದೆ. 14 ವರ್ಷಗಳ ಹಿಂದೆ ನನ್ನ ಸೀತೆ ನಾರಮಡಿಯನ್ನು ಹುಟ್ಟು ವನವಾಸಕ್ಕೆ ಹೊರಟಾಗ ನನಗಾದ ದುಃಖ ಅಷ್ಟಿಷ್ಟಲ್ಲ. ಆ ದುಃಖವನ್ನೆಲ್ಲ ಮರೆಯಬೇಕೆಂದರೆ ಪಟ್ಟು ಪೀತಾಂಬರನ್ನುಟ್ಟು ದಿವ್ಯಾಭರಣದಿಂದ ಅಲಂಕರಿಸಿ ದೇವತೆಯಂತೆ ಕಂಗೊಳಿಸಬೇಕು. ಅಲಂಕಾರವಿಲ್ಲದಿದ್ದರೂ ಅಪೂರ್ವ ತೇಜಸ್ವಿಯಿಂದ ಕೂಡಿರುವ ಸೀತೆಗೆ ಅಲಂಕಾರವನ್ನು ಮಾಡಿದರೆ ನೋಡಲು 2 ಕಣ್ಣು ಸಾಲದು. ನನ್ನ ಸೊಸೆಗೆ ನೀನೇ ದೃಷ್ಟಿ ಹಾಕಬೇಡ. ಅತ್ತೆಯ ದೃಷ್ಟಿ ಮಾತೆಯ ದೃಷ್ಟಿ ಇದ್ದಾಗೆ, ಅದರಿಂದ ಯಾವ ಕೇಡು ಸಂಭವಿಸುವುದಿಲ್ಲ.
ಹೌದು ಸಹೋದರಿ, ಸೀತೆ ನಮಗೆ ಸೊಸೆ ಅಲ್ಲ, ಮಗಳಿಗಿಂತ ಹೆಚ್ಚು. ಸೀತೆಯನ್ನು ಬೇಗ ಸಿದ್ಧಗೊಳಿಸಿ. ನಡೆಯಿರಿ. ಅಮಾತ್ಯ ಸುಮಂತ್ರ, ಅಪ್ಪಣೆ ಮಾಡಿ ಮುನೀಂದ್ರ. ರಾಮ ಲಕ್ಷ್ಮಣ ಭರತರ ಸ್ವಾಗತಕ್ಕೆ ಸಕಲ ಸಿದ್ಧತೆಗಳು ಆಗಿವೆಯೇ? ಎಲ್ಲ ವ್ಯವಸ್ಥೆಯು ಆಗಿದೆ ಮುನೀಂದ್ರ. ರಾಮಚಂದ್ರನ ಪಟ್ಟಾಭಿಷೇಕಕ್ಕೆ ಅಗತ್ಯವಾದ ವಸ್ತುಗಳನ್ನು ನಮ್ಮ ಪುರೋಹಿತರು ನಿಮಗೆ ವಿವರವಾಗಿ ಹೇಳುತ್ತಾರೆ. ಅದೆಲ್ಲವನ್ನು ಶೀಘ್ರವಾಗಿ ಸಂಗ್ರಹಿಸಲು ವ್ಯವಸ್ಥೆ ಮಾಡಿ. ಖಂಡಿತ ಮಾಡುತ್ತೇನೆ ಮುನೀಂದ್ರ. ಹಾಗೆ ಇದನ್ನು ಭರತ ಶತ್ರುಘ್ನರ ಗಮನಕ್ಕೂ ತರಬೇಕು. ಅವರು ಅರಮನೆಗೆ ಪ್ರವೇಶಿಸುತ್ತಿದ್ದಂತೆ ಎಲ್ಲವನ್ನೂ ಅವರ ಗಮನಕ್ಕೆ ತರುತ್ತೇನೆ ಮುನೀಂದ್ರ. ನಾಳೆಯೇ ಶುಭ ದಿನ, ಶುಭ ಮುಹೂರ್ತ ಎಲ್ಲವೂ ಕೂಡಿ ಬಂದಿದೆ. ಶುಭಸ್ಯ ಶೀಘ್ರಂ. ನಾವೆಲ್ಲರೂ ಸೇರಿ ರಾಮಚಂದ್ರನ ಪಟ್ಟಾಭಿಷೇಕವನ್ನು ನಾಳೆಯೇ ನೆರವೇರಿಸೋಣ. ಅದಕ್ಕಿಂತ ಭಾಗ್ಯ ಬೇರಾವುದಿದೆ ಮುನೀಂದ್ರ? ಈ ಎಲ್ಲ ಕಾರ್ಯಗಳು ಅತ್ಯಂತ ಶೀಘ್ರವಾಗಿ ನೆರವೇರಬೇಕು. ಇನ್ನೇನು ಸೀತಾರಾಮರು, ಲಕ್ಷ್ಮಣ ಭರತ ಶತ್ರುಘ್ನರು ನಂದಿ ಗ್ರಾಮದಿಂದ ತಮ್ಮ ಸಕಲ ಪರಿವಾರದೊಂದಿಗೆ ಇಲ್ಲಿಗೆ ಆಗಮಿಸುತ್ತಿದ್ದಾರೆ. ನಡೆಯಿರಿ, ನಾವೆಲ್ಲರೂ ಅವರನ್ನು ಸ್ವಾಗತಿಸೋಣ. ಕಳೆಗಿತು ಕಳೆಗಿತು ವನವಾಸದ ತುಡುಗೆ, ಮರಳಿದು ಮರಳಿದು ರಾಜೋಚಿತ ಹೂಗೆ. ಕಳೆಯಲಿ ಕಳೆಯಲಿ ಜಟಾಜೂಟ ನಾನು ಮಡಿ, ಮೆರೆಯಲಿ ಮೆರೆಯಲಿ ರತ್ನಾಭರಣ ಪೀತಾಂಬರದಿ. ಕಳೆಯಲಿ ಕಳೆಯಲಿ ಜಟಾಜೂಟ ನಾನು ಮಡಿ, ಮೆರೆಯಲಿ ಮೆರೆಯಲಿ ರತ್ನಾಭರಣ ಪೀತಾಂಬರದಿ. ಕಳೆಯಿತು ಕಳೆಯಿತು ವನವಾಸದ ತುಡುಗೆ, ಮರಳಿತು ಮರಳಿತು ರಾಜೋಚಿತ ಉಡುಗೆ. ರಣಾಂಗಣದ ಧೂಳರಿಂದಿನ ಸುಂದರ ಮೈಗೆ, ಚಂದ ಸುಗಂಧದ ಗಂಧದ ಪರಿಮಳ ಅಚ್ಚರಿ ಹೀಗೆ. ರಣಾಂಗಣದ ಧೂಳರಿಂದಿನ ಸುಂದರ ಮೈಗೆ, ಚಂದ ಸುಗಂಧದ ಗಂಧದ ಪರಿಮಳ ಅಚ್ಚರಿ ಹೀಗೆ. ಅಸುರನ ಕೆಳಗಿ ಧೂಳರ ಮಾಡುಹಿ, ಅಸುರನ ಕೆಳಗಿ ಧೂಳರ ಮಡುಹಿ. ಕಾದಿನ ದೇಹಕ್ಕೆ ಗಂಧಲೇಪ ಅಭ್ಯಂಜನದಿ ಹಿತವೀಗಾಗಲಿಕೆ. ಗಂಧಲೇಪ ಅಭ್ಯಂಜನದಿ ಹಿತವೀಗಾಗಲಿಕೆ. ಕಳೆಯಿತು ಕಳೆಯಿತು ವನವಾಸದ ತುಡುಗೆ, ಮರಳಿತು ಮರಳಿತು ರಾಜೋಚಿತ ಹೂಗೆ. ಕಳೆಯಿತು ಕಳೆಯಿತು ವನವಾಸದ ತುಡುಗೆ, ಮರಳಿತು ಮರಳಿತು ರಾಜೋಚಿತ ಹೂಗೆ. ರಾಜೋಚಿತ ಹೂಗೆ, ರಾಜೋಚಿತ ಹೂಗೆ.
ಕಲ್ಲಿನ ದುರುಳ ದರ್ಪವು ಸೀತೆ ಸಹನೆಗೆ ಸೋತಿತು. ಅಂತ್ಯ ಇರದ ಅಸುರ ಕುಲವು ರಾಮ ಬಾಣಕ್ಕೆ ಅಡಗಿತು. ದೂರವಿರಲಿ ಸನಿಹವಿರಲಿ ರಾಮ ಹೃದಯ ನಿವಾಸಿನಿ. ಯುಗವು ಯುಗವು ಸಾಗಲಿ ಅಕಳಂಕ ಪ್ರೇಮ ಪ್ರಬೋಧಿನಿ. ಅಮರ ಗಾಧೆ ಧರಣಿ ಜಾತೆ ಸಾಧ್ವೆ ಸೀತೆ ಸುಚರಿತೆ. ಸಹನ ಶಕ್ತಿ ಪತಿಯ ಭಕ್ತಿ ಲೋಕಮಾನ್ಯ ವಂದಿತೆ.